ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 25ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಯಾರ ಸಹಕಾರದೊಂದಿಗೆ ನಾಸಾ ಸೌರ ಬಿರುಗಾಳಿಗಳನ್ನು ಊಹಿಸಲು ಸೂರ್ಯ ಮಾದರಿಯನ್ನು ಅನಾವರಣಗೊಳಿಸಿದೆ? IBM, ಸ್ಟಾರ್ಲಿಂಕ್, ಮೈಕ್ರೋಸಾಫ್ಟ್, ಗೂಗಲ್. ಸರಿಯಾದಂಥ ಉತ್ತರ IBM. ಮುಂದಿನ ಪ್ರಶ್ನೆ. ಇತ್ತೀಚೆಗೆ IMDಯ ವಿಶ್ವ ಸ್ಪರ್ಧಾತ್ಮಕತೆ ಶ್ರೇಯಾಂಕ 2025ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? 31ನೇ, 41ನೇ, 51ನೇ, 61ನೇ? ಸರಿಯಾದಂಥ ಉತ್ತರ 41ನೇ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊದಲ 100% ಡಿಜಿಟಲ್ ಸಾಕ್ಷರ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯ ಯಾವುದು? ಸಿಕ್ಕಿಂ, ಮಣಿಪುರ, ಕರ್ನಾಟಕ, ಕೇರಳ? ಸರಿಯಾದಂಥ ಉತ್ತರ ಕೇರಳ. ಈಗ ಕೇರಳ ರಾಜ್ಯದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಕೇರಳವು ಏಕಸಭೆಯ ಶಾಸಕಾಂಗವಾಗಿದ್ದು ವಿಧಾನಸಭೆಯನ್ನು ಮಾತ್ರ ಹೊಂದಿದೆ. ಇಲ್ಲಿನ ರಾಜಧಾನಿ ತಿರುವನಂತಪುರಂ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್, ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. ಕೇರಳದಲ್ಲಿ ಒಟ್ಟು 14 ಜಿಲ್ಲೆಗಳಿವೆ. ಕೇರಳದ ವಿಧಾನಸಭೆಯ ಸ್ಥಾನಗಳು 140, ರಾಜ್ಯಸಭೆಯ ಸ್ಥಾನಗಳು 9, ಲೋಕಸಭೆಯ ಸ್ಥಾನಗಳು 20. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಾಟೋ ತನ್ನ ಲಾಜಿಸ್ಟಿಕ್ಸ್ ಪ್ರಧಾನ ಕಚೇರಿಯನ್ನು ಎಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ? ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್? ಸರಿಯಾದಂಥ ಉತ್ತರ ಸ್ವೀಡನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತ ಮತ್ತು ಚೀನಾ ಯಾವ ರಾಜ್ಯದಲ್ಲಿರುವ ಲಿಪು ಲೇಕ್ ಪಾಸ್ ಮೂಲಕ ವ್ಯಾಪಾರವನ್ನು ಪ್ರಾರಂಭಿಸಲು ಒಪ್ಪಿಕೊಂಡಿವೆ? ಹಿಮಾಚಲ ಪ್ರದೇಶ, ಲಡಾಖ್, ಉತ್ತರಾಖಂಡ, ಸಿಕ್ಕಿಂ? ಸರಿಯಾದಂಥ ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನೌಕಾ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಸಸ್ಟೇನಬಲ್ ಪವರ್ 1404 ಎಂಬ ಕ್ಷಿಪಣಿ ಅಭ್ಯಾಸವನ್ನು ಯಾರು ಪ್ರಾರಂಭಿಸಿದ್ದಾರೆ? ಇಸ್ರೇಲ್, ಇರಾನ್, ಉಕ್ರೇನ್, ರಷ್ಯಾ? ಸರಿಯಾದಂಥ ಉತ್ತರ ಇರಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದ ಪ್ರೇಮಚಂದ್ರ ಪುಖ್ರಂಬಂ ಅವರಿಗೆ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ? ರಾಜಸ್ಥಾನ, ಕೇರಳ, ಛತ್ತೀಸ್ಗಢ, ಮಣಿಪುರ? ಸರಿಯಾದಂಥ ಉತ್ತರ ಮಣಿಪುರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಆಲಿವ್ ರಿಡ್ಲಿ ಆಮೆಗಳ ರಕ್ಷಣೆಗಾಗಿ 2ನೇ ಮರೈನ್ ಎಲೈಟ್ ಫೋರ್ಸ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ ಅಥವಾ ಘೋಷಿಸಿದ್ದಾರೆ? ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕ? ಸರಿಯಾದಂಥ ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆಯಡಿಯಲ್ಲಿ ಯಾವ ರಾಜ್ಯದ ಪಂಪಾ ನದಿಯನ್ನು ಕೇಂದ್ರ ಸರ್ಕಾರ ಸೇರಿಸಲಿದೆ? ಕೇರಳ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು? ಸರಿಯಾದಂಥ ಉತ್ತರ ಕೇರಳ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸತತ 3ನೇ ಬಾರಿಗೆ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ?
ಶ್ರೀಕಾಂತ್ ಕೆ, ಅರವಿಂದ್ ಶೆಟ್ಟಿ, ಅಜಯ್ ಸಿಂಗ್, ಅಕ್ಷಯ್ ಕುಮಾರ್. ಸರಿಯಾದಂಥ ಉತ್ತರ ಅಜಯ್ ಸಿಂಗ್. ಮುಂದಿನ ಪ್ರಶ್ನೆ. ಯಾವ ರಾಜ್ಯದ ದೀದೈ ಬುಡಕಟ್ಟಿನ ಚಂಪಾ ರಸ್ಪೇಡ 2025ರಲ್ಲಿ ನೀಟ್ ಉತ್ತೀರ್ಣರಾದ ಮೊದಲ ವಿದ್ಯಾರ್ಥಿನಿ? ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ. ಸರಿಯಾದಂಥ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶ್ರೇಷ್ಠ ಸೂಚ್ಯಂಕವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ. ಸರಿಯಾದಂಥ ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಜುಲೈ 2025ರ ICC ತಿಂಗಳ ಪುರುಷರ ಆಟಗಾರನಾಗಿ ಯಾರು ಆಯ್ಕೆಯಾಗಿದ್ದಾರೆ? ಶ್ರೇಯಸ್ ಅಯ್ಯರ್, ಕರುಣ್ ನಾಯರ್, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್. ಸರಿಯಾದಂಥ ಉತ್ತರ ಶುಭ್ಮನ್ ಗಿಲ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮೊದಲ ಸಂಯೋಜಿತ ಬಹು ರಾಜ್ಯ ಅಣಕು ಡ್ರಿಲ್ ವ್ಯಾಯಾಮ ಅಥವಾ ಅಭ್ಯಾಸ ಸುರಕ್ಷಾ ಚಕ್ರವನ್ನು ಎಲ್ಲಿ ಆಯೋಜಿಸಲಾಯಿತು? ರಾಜಸ್ಥಾನ, ಪಂಜಾಬ್, ಹರಿಯಾಣ, ದೆಹಲಿ NCR. ಸರಿಯಾದಂಥ ಉತ್ತರ ದೆಹಲಿ NCR. ಇಲ್ಲಿ NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಒಡಿಶಾ ರಾಜ್ಯವು ಕೈಮಗ್ಗ ಉದ್ಯಮದ ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ರಾಯಭಾರಿಯಾಗಿ ಯಾರನ್ನು ನೇಮಿಸಿದೆ? ಶಿಲ್ಪಾ ಶೆಟ್ಟಿ, ಕರಿಷ್ಮಾ ಕಪೂರ್, ಜೂಹಿ ಚಾವ್ಲಾ, ಮಾಧುರಿ ದೀಕ್ಷಿತ್. ಸರಿಯಾದಂಥ ಉತ್ತರ ಮಾಧುರಿ ದೀಕ್ಷಿತ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.